ತುಂಬ ದಿನಗಳ ನಂತರ ಗೋಬಿ ಸೆಂಟ್ರಿಗೆ ಬಂದು ರಿವ್ಯೂ ಮಾಡ್ತಾಯಿದ್ದೀವಿ. ನಮ್ಮ ಕಸ್ಟಮರ್ಗೆ ಒಂದು ಒಳ್ಳೆ ಗೋಬಿ ಸೆಂಟ್ರನ್ನ ಪರಿಚಯಿಸೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಯಾವುದು ಸರ್? ಫಾಸ್ಟ್ ಮೂವಿಂಗ್ ಅಂದರೆ ಮಾತ್ರ ಬೇಬಿಕಾನ್ ಸರ್. ಬೇಬಿಕಾನ್ ಸಕ್ಕ ಡಿಮ್ಯಾಂಡ್. ಹಾಂ, ಬೇಬಿಕಾನ್ ಡಿಮ್ಯಾಂಡ್ ಸರ್. ಹಾಯ್, ಹಲೋ, ನಮಸ್ಕಾರ. ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ರೋಡ್ಗೆ. ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಬಂದರೆ ನಿಮಗೆ ತ್ರಿವೇಣಿ ಸರ್ಕಲ್ ಸಿಗುತ್ತೆ. ತ್ರಿವೇಣಿ ಸರ್ಕಲಲ್ಲಿ ಒಂದು ಗೋಬಿ ಸೆಂಟ್ರ್ ನಡೆಸ್ತಾ ಇದ್ದಾರೆ. ಅದರ ಹೆಸರು ಬಂದು ಶ್ರೀ ಚಾಮುಂಡೇಶ್ವರಿ ಗೋಬಿ ಸೆಂಟ್ರ್ ಅಂತ. ಇಲ್ಲಿ ಅವರು ಸುಮಾರು ಒಂದು 12 ವರ್ಷಗಳಿಂದ ಈ ಗೋಬಿ ಸೆಂಟ್ರ್ ನಡೆಸ್ತಾ ಇದ್ದಾರೆ. ಇಲ್ಲಿ ನಿಮಗೆ ಗೋಬಿ, ಫ್ರೈಡ್ ರೈಸು, ನೂಡಲ್ಸು, ಆ್ಯಸ್ ಯೂಶಲ್ಲು ಬೇಬಿಕಾನು, ಮಶ್ರೂಮ್ ಎಲ್ಲ ಸಿಗುತ್ತೆ. ನಾನು ಇಲ್ಲಿ ಬಂದು ಸುಮಾರು ಸಲ ಟ್ರೈ ಮಾಡಿದ್ದೀನಿ. ನಮ್ಮ ವ್ಯೂವರ್ಸ್ಗಳಿಗೆ ಈ ಟೇಸ್ಟನ್ನು ಪರಿಚಯಿಸಬೇಕು ಅಂದ್ಬಿಟ್ಟು ಇವತ್ತು ನಾವು ಇಲ್ಲಿ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಮತ್ತೆ ಆಗ್ತಡ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಇಲ್ಲಿ ಏನೇನು ಸಿಗುತ್ತೆ ಮತ್ತು ಕಸ್ಟಮರ್ ಒಪಿನಿಯನ್ ಹೇಗಿದೆ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಸರ್, ಸುರೇಶ್ ಅಂತ. ಸುರೇಶ್ ಅವರೇ, ಶ್ರೀ ಚಾಮುಂಡೇಶ್ವರಿ ಗೋಬಿ ಸೆಂಟ್ರು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು? ಸರ್, ಇದು 12/7/2010 ನಾವು ಶುರು ಮಾಡಿ ಅಲ್ಲಿಗೆ 25 ವರ್ಷ ಆಯ್ತು ಸರ್. ಈಗ ಟೋಟಲ್ 15 ವರ್ಷ ಆಯಿತು. 15 ವರ್ಷ. ಹಾಂ ಸರ್. ಓಕೆ, ನಿಮ್ಮಲ್ಲಿ ಏನೇನು ಸಿಗುತ್ತೆ ರೆಗ್ಯುಲರ್ ಆಗಿ? ಗೋಬಿ ಇದೆ, ಬೇಬಿಕಾನ್ ಇದೆ, ಮಶ್ರೂಮ್ ಇದೆ, ನೂಡಲ್ಸ್ ಇದೆ, ಫ್ರೈಡ್ ರೈಸ್ ಇದೆ ಸರ್. ಜಾಸ್ತಿ ಅಂದರೆ ಮಾತ್ರ ಗೋಬಿ ಮತ್ತು ಬೇಬಿಕಾನ್ ಜಾಸ್ತಿ ಆಗುತ್ತೆ ಸರ್. ಜಾಸ್ತಿ ರೆಗ್ಯುಲರ್ ಸರ್ ಅದು. ಓಕೆ, ಟೈಮಿಂಗ್ಸು? ಸರ್, ಟೈಮಿಂಗ್ಸು 4 ಗಂಟೆಯಿಂದ 11:30. ರಾತ್ರಿ 11:30 ತನಕ ಇರ್ತಾರೆ ಕಸ್ಟಮರು? ಹೌದು ಸರ್. 11:30 ಆದರೂ 11 ಗಂಟೆ ಆದರೂ ಬರ್ತಾ ಇರ್ತಾರೆ. 11:30 ಇರ್ತೀವಿ ಸರ್. ಓಕೆ, ಬಿಸ್ನೆಸ್ ಚೆನ್ನಾಗಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಓಕೆ. ಹಾಂ ಸರ್. ವಾರದಲ್ಲಿ ಯಾವ ಥರ ರಜಾ ಮಾಡ್ತೀರಾ? ವಾರದಲ್ಲಿ ರಜೆ ಏನಿಲ್ಲ ಸರ್ ನಮ್ಮ ಹತ್ರ. ಯಾವಾಗಾರು ಹಬ್ಬ ಫಂಕ್ಷನು ಮತ್ತು ಅಪರೂಪ ಹುಡುಗರು ಯಾವಾರು ರಜೆ ಹಾಕಿದ್ರೆ ಮಾತ್ರ ರಜೆ ಸರ್. ಅದು ಬಿಟ್ಟರೆ ರಜೆ ಏನಿಲ್ಲ ಸರ್. ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಯಾವುದು? ಸರ್, ಫಾಸ್ಟ್ ಮೂವಿಂಗ್ ಅಂದರೆ ಮಾತ್ರ ಬೇಬಿಕಾನೇ ಸರ್. ಬೇಬಿಕಾನ್ ಸಕ್ಕ ಡಿಮ್ಯಾಂಡ್. ಹಾಂ, ಬೇಬಿಕಾನ್ ಡಿಮ್ಯಾಂಡ್ ಸರ್. ಓಕೆ, ಪ್ರೈಸ್ ಯಾವ ರೀತಿ ಚಾರ್ಜ್ ಮಾಡ್ತೀರಾ? ಪ್ರೈಸ್ ಅಂದರೆ ಕಡಿಮೆನೇ ಸರ್, ಅದೇನು ಜಾಸ್ತಿ ಮಾಡಲ್ಲ ಸರ್. ಬೇಬಿಕಾನ್ ಫುಲ್ಲು 70, ಹಾಫು 40. ಗೋಬಿ ಸರ್, ಗೋಬಿ 35, 60. ಹಾಂ ಸರ್. ಇದು ಬಂದು ಕ್ಯಾಬೇಜ್ ಗೋಬಿ. ಇದು ಈ ಕ್ರೌಡಲ್ಲಿ, ಈ ಬ್ಯುಸಿಲಿ ನಾನು ಕಾಯ್ಕೊಂಡು ತಗೊಂಡಿದ್ದೀನಿ. ಅವ್ರು ಇಂಟ್ರ್ಯೂ ಮಾಡೋದಕ್ಕೂ ತುಂಬ ಕಷ್ಟ ಆಯಿತು ಮತ್ತು ಇದನ್ನು ತಗೊಳ್ಳೋದಕ್ಕೂ ತುಂಬ ಕಷ್ಟ ಆಯಿತು. ತುಂಬ ಕ್ರೌಡು ನೀವೇ ನೋಡಿದ್ರಿ. ಈಗ ಇದನ್ನು ಟ್ರೈ ಮಾಡೋಣ. ಒಂದು ರೀತಿ ಆಸಮ್ ಟೇಸ್ಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಇಲ್ಲಿ ಮಾಡೋಂಥ ಗೋಬಿ. ನಿಮಗೆ ಈ ಟೇಸ್ಟು ನೀವು ನೋಡಿದ್ರೆ ಒಂದು ಸಲ ಬಂದರೆ ಮತ್ತೆ ರೆಗ್ಯುಲರಾಗಿ ಬಂದೇ ಬರ್ತೀರಾ. ಆ ಥರ ಇದೆ ಟೇಸ್ಟ್ ಇದು. ಅವ್ರು ಹೇಳಿದ್ರು ಆ್ಯಕ್ಚುಲಿ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ ಹಾಕಲ್ಲ, ಕಲರ್ ಹಾಕಲ್ಲ, ರಾ ಕ್ಯಾಬೇಜಲ್ಲಿ ಮಾಡಿರುವಂಥ ಗೋಬಿ ಇದು. ನಿಮಗೆ ಆಲ್ಮೋಸ್ಟ್ ಕಸ್ಟಮರ್ ಎಲ್ಲರೂ ಗೋಬಿ ಮತ್ತು ಬೇಬಿಕಾನು ಸಖತ್ತು ಕ್ರೌಡ್, ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇಲ್ಲಿ. ಪಾರ್ಸಲ್ಗಳಂತೂ ಕಂಟಿನ್ಯೂಸ್ ಪಾರ್ಸಲ್ಗಳು ಹೋಗ್ತಾ ಇರುತ್ತೆ. ಇಲ್ಲಿರೋ ಕಸ್ಟಮರ್ಗೆ ಕೊಡೋಕ್ಕಾಗಲ್ಲ. ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಸಂಜೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11:30 ತನಕ. ಬಿಲೀವ್ ಇಟ್ ಆರ್ ನಾಟ್, ನಿಜವಾಗ್ಲೂ ನಂಬೋಕ್ಕೆ ಆಗಲ್ಲ. ಈ ತಂಪಾದ ಕ್ಲೈಮೇಟಲ್ಲಿ ಈವ್ನಿಂಗಲ್ಲಿ ನಿಮಗೆ ಒಂದು ಒಳ್ಳೆ ಗೋಬಿ ಸೆಂಟ್ರ್ ನೀವೇನಾದ್ರು ಹುಡುಕ್ತಾ ಇದ್ದರೆ ನನ್ನ ಸಜೆಷನ್ನು ಶ್ರೀ ಚಾಮುಂಡೇಶ್ವರಿ ಗೋಬಿ ಸೆಂಟ್ರಿಗೆ ಬನ್ನಿ. ತ್ರಿವೇಣಿ ಸರ್ಕಲ್ಲು. ಅಡ್ರೆಸ್ ಏನು ಕಷ್ಟ ಇಲ್ಲ, ತುಂಬ ಈಸಿ, ಸರ್ಕಲಲ್ಲೇ ಇದೆ.
ಒನ್ಸ್ ನೀವು ಟ್ರೈ ಮಾಡಿ ಟೇಸ್ಟ್ ನೋಡಿ. ನನಗಂತೂ ತುಂಬ ಇಷ್ಟ ಇಲ್ಲಿನ ಗೋಬಿ. ಇದೆಲ್ಲ ಮಾಮೂಲಿ ಮ್ಯಾನ್ಯುವಲ್ಲಿ ಮಾಡೋವಂಥದ್ದು, ಯಾವುದೇ ರೀತಿ ಮಿಷಿನಲ್ಲಿ ಯೂಸ್ ಮಾಡಲ್ಲ ಇವರು. ಮಿಷಿನ್ ಹಾಕ್ಕೊಂಡು ಗೋಬಿ ಮಾಡಲ್ಲ ಇದು. ಒಂದೊಂದು ಬೈಟು ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ ಗೋಬಿ ಇಲ್ಲಿ. ಇಲ್ಲಾಂದರೆ ಒಂದು 12 ವರ್ಷ ಓಪನ್ ಆಗಿದ್ದು, ನಾನು 10 ವರ್ಷದಿಂದ ಬರ್ತಾಯಿದ್ದೀನಿ. ಇವರು ಒಂದೇ ಟೇಸ್ಟು ಮತ್ತು ಒಂದೇ ರುಚಿ ಇದರಿಂದ ಚೆನ್ನಾಗಿದೆ. ಏನು ಸೈಡ್ ಎಫೆಕ್ಟ್ ಇಲ್ಲಿವರೆಗೂ ನಮ್ಗೆ ಆಗಿಲ್ಲ. ಒಂದು ಹೇಳ್ಕೋಬೇಕು ಅಂದರೆ ನಾವು ತುಂಬ ಗೋಬಿ ಸೆಂಟ್ರ್ಗಳು ನೋಡಿದ್ದೀವಿ. ನಾವು ಇಲ್ಲಿಗೆ ಬರಬೇಕು ಅಂದರೆ ಇಲ್ಲಾಂದರೆ ಒಂದು 10-15 ಸೆಂಟ್ರು ಗೋಬಿನ ಪಾಸ್ ಮಾಡ್ಕೊ ಬರಬೇಕು ಮೇನಾಗಿ. ಅದಕ್ಕೋಸ್ಕರ ಏನಾದರೂ ಇವ್ರು ಕೊಡೋ ಟೇಸ್ಟ್ ಸುರೇಶ್ ಅಂತ ಹೇಳಿ ಇವರು ಓನರು, ತುಂಬ ಆಪ್ತರು. 10 ವರ್ಷದಿಂದ ನಮ್ಮನ್ನ ಪರಿಚಯದಿಂದ ಚೆನ್ನಾಗಿ ಖುಷಿಯಿಂದ ಮಾತಾಡ್ತೀವಿ. ಕಸ್ಟಮರ್ನ ಒಳ್ಳೆ ವೆಲ್ಕಮ್ ಮಾಡಿ ಚೆನ್ನಾಗಿ ನೋಡಿ ಮಾತಾಡಿಸ್ಕೊಂಡು ಅವರು ಒಳ್ಳೆ ವಿತೌಟ್ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡ್ದೇ ಕೊಡೋದ್ರಿಂದ ನಮಗೆ ಇಲ್ಲಿ ಅಡ್ಜಸ್ಟ್ ಆಗಿದೆ ಫುಡ್ಡು. ಅದಕ್ಕೋಸ್ಕರ ಗೋಬಿ ಇರ್ಬೋದು, ನ್ಯೂಡಲ್ಸ್ ಇರ್ಬೋದು, ಫ್ರೈಡ್ ರೈಸ್ ಇರ್ಬೋದು ಮತ್ತು ಬೇಬಿ ಕಾರ್ನು, ಇದಿಷ್ಟು ಇವ್ರ ನಮ್ಮಲ್ಲಿ ಫೇಮಸ್ಸು. ಇದಿಷ್ಟು ಟೇಸ್ಟ್ ನೋಡಿದ್ದೀವಿ, ಆದರೆ ಈ ಸುತ್ತಮುತ್ತ ಏರಿಯಾಗಳಲ್ಲಿ ಈ ಟೇಸ್ಟ್ ಕೊಡಲ್ಲ. ಇದು ನಮ್ಮ ಅಭಿಪ್ರಾಯ. ನನ್ನ ಸಜೆಷನ್ ಏನು ಅಂತಂದರೆ, ನಿಮಗೆ ಆದಷ್ಟು ಅಲ್ಲೇನು ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಆನ್ ದ ಸ್ಪಾಟ್ ನೀವು ತಿಂದರೆ ನಿಮಗೆ ಆ ಕ್ರಿಸ್ಪಿನೆಸ್ಸು, ಆ ಫ್ರೆಶ್ನೆಸ್ಸು, ಆ ಮಸಾಲ ತಾಜಾತನ ಎಲ್ಲ ಸಿಗುತ್ತೆ. ಪಾರ್ಸಲ್ ತೊಗೊಂಡೋದ್ರೆ ನಿಮಗೆ ಸ್ವಲ್ಪ ಆ ಫ್ರೆಶ್ನೆಸ್ ಕಡಿಮೆ ಆಗುತ್ತೆ. ನನ್ನ ಸಜೆಷನ್ನು. ವಿತೌಟ್ ಸಾಸು ಹಾಗೇ ಎಲ್ಲ ತಿಂದಾಕ್ಬಿಡ್ಬೇಕು, ಅಷ್ಟು ಚೆನ್ನಾಗಿದೆ. ಇವರು ಮುಂಚಿತವಾಗಿ ಮಸಾಲ ಎಲ್ಲ ಪ್ರಿಪೇರ್ ಮಾಡಿದ್ದು ನೀವೇ ನೋಡಿದ್ರೆ, ಕಾರ್ನ್ಫ್ಲವರ್ ಹಾಕಿ ಗಟ್ಟಿಯಾಗಿ ತಿಕ್ಕಾಗಿರಬೇಕು ಮಸಾಲೆ. ಮತ್ತು ಎಲ್ಲೂ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಮಸಾಲೆಲಿ. ಆ ಮಸಾಲೆನೇ ಮೇಯ್ನು, ನಿಮಗೆ ಗೊತ್ತು. ಅದರಿಂದ ನಿಮಗೆ ಗೋಬಿ ಎಲ್ಲ ಮಾಮೂಲಿ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಆ ಟೇಸ್ಟ್ ಸಿಗೋಕ್ಕೆ ಅದೇ ಕಾರಣ. ಕಾರ್ನ್ಫ್ಲವರ್ ಹಾಕಿ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಮಾಡ್ತಿದ್ರು ಮಸಾಲೆ. ಈಗ ಟ್ರೈ ಮಾಡ್ತಾಯಿದ್ದೀನಿ ನಾನು, ನೀವೇ ನೋಡ್ತಾ ಇದ್ದೀರಾ. ಬೇಬಿಕಾರ್ನು ಒನ್ ಆಫ್ ದ ಬೆಸ್ಟ್ ಮೂವಿಂಗ್ ಸೆಲ್ಲಿಂಗ್ ಇದು ಅಂತಂದರೆ ಬೇಬಿಕಾರ್ನು. ಮಸಾಲೆಗಳೆಲ್ಲ ತುಂಬ ಚೆನ್ನಾಗಿ ನಿಮಗೆ ಕಾಣಿಸ್ತಾ ಇದೆ. ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು ಯಥೇಚ್ಛವಾಗಿ ಹಾಕಿದ್ದಾರೆ. ಒಳ್ಳೆ ಕ್ವಾಂಟಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಫ್ ಪ್ಲೇಟ್ ಇಷ್ಟೊಂದು ಕೊಡ್ತಾರೆ ಇಲ್ಲಿ. ನಿಮಗೆ ಕೇಳಿಸ್ತಾ ಇದೆ, ಕ್ರಿಸ್ಪಿನೆಸ್ ಅಂತಿದೆ, ಸಕ್ಕತ್ತಾಗಿದೆ. ಮತ್ತು ಸ್ಪೈಸಿ ಇದೆ. ಸ್ಪೈಸಿ ಇರೋದ್ರಿಂದ ಆ ರಾ ಬೇಬಿಕಾರ್ನ್ಗೆ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಅದು ಸ್ಪೈಸಿ ತುಂಬ ಚೆನ್ನಾಗಿ ಮಸಾಲೆಗಳೆಲ್ಲ ಆ್ಯಡ್ ಆಗಿರೋದ್ರಿಂದ ನೋಡಿ, ಅದು ಜೆಲ್ಲಿ ಹಂಗೆ ಇದೆ, ಜ್ಯೂಸಿ ಇದೆ, ಬಾಯಲ್ಲಿ ನೀರು ಬರುತ್ತೆ ನೋಡ್ತಾ ಇದ್ರೇ. ನೀವು ರೆಗ್ಯುಲರಾಗಿ ನಮ್ಮದು ವೆಜ್ಜದು ಮತ್ತು ನಾನ್ ವೆಜ್ಜದು ವೀಡಿಯೋಗಳೆಲ್ಲ ನೋಡ್ತಾ ಇದ್ರಿ. ಅದು ನೋಡಿ ತುಂಬ ಬೋರ್ ಆಗಿರುತ್ತೆ. ಫಾರ್ ಎ ಚೇಂಜ್ ಇವತ್ತು ನಾವು ತುಂಬ ದಿನಗಳ ನಂತರ ಗೋಬಿ ಸೆಂಟ್ರಿಗೆ ಬಂದು ರಿವ್ಯೂ ಮಾಡ್ತಾಯಿದ್ದೀವಿ. ನಮ್ಮ ಕಸ್ಟಮರ್ಗೆ ಒಂದು ಒಳ್ಳೆ ಗೋಬಿ ಸೆಂಟ್ರನ್ನ ಪರಿಚಯಿಸೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಕ್ವಾಂಟಿಟಿ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ. ಡ್ರೈ ಗೋಬಿ ಆಗಲಿ ಮತ್ತು ಬೇಬಿಕಾರ್ನ್ ಏನು ಎಣ್ಣೆಲಿ ಹಾಕಿ ಕರೀತಾರೆ, ಅದನ್ನು ಆನ್ ಸ್ಪಾಟಲ್ಲಿ ಮಾಡ್ತಾರೆ. ಅದು ಫುಲ್ ಫ್ರೆಶ್ ಆಗಿರುತ್ತೆ ನಿಮಗೆ. ಅದೇ ಮೇಯ್ನ್ ಹೈಲೈಟ್ ಇಲ್ಲಿ. ನಿಮ್ಮ ಕಣ್ಣೆದುರುಗಡೆ ಫ್ರೆಶ್ ಆಗಿ ಮಾಡೋದ್ರಿಂದ ಸ್ವಲ್ಪ ಕಾಯಬೇಕಾಗತ್ತೆ. 6 ಗಂಟೆ 6:30 ಸ್ಟಾರ್ಟ್ ಮಾಡಿದ್ರೆ ನಿಮಗೆ ರಾತ್ರಿ 11:30 ತನಕನೂ ಕೊಡ್ತಾರೆ. ನನಗೆ ಗೊತ್ತಿರೋಂಗೆ 11:30 ತನಕ ಯಾವ ಗೋಬಿ ಸೆಂಟ್ರ್ಗಳು ತೆಗ್ದಿರಲ್ಲ. ಯಾಕೆಂದರೆ ಪಬ್ಲಿಕ್ ಡಿಮ್ಯಾಂಡು, ಕಸ್ಟಮರ್ದು ಬೇಡಿಕೆ ಇದೆಯಲ್ಲ, ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ 11:30 ತನಕನೂ ಸರ್ವಿಸ್ ಕೊಡ್ತಾರೆ. ಮರಿದೇನೆ ಟ್ರೈ ಮಾಡಿ, ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ತಿಳಿಸಿ. ಏನು ಡಿಫ್ರೆನ್ಸ್ ಇದೆ ಗೋಬಿಲಿ, ನೀವು ಬೇರೆ ಕಡೆ ತಿಂದಿರ್ತೀರಾ, ಇಲ್ಲೂ ಒಂದು ಸಲ ಟ್ರೈ ಮಾಡಿ. ಅದಕ್ಕೋಸ್ಕರ ಇವತ್ತು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಇದು ಇದನ್ನು ತಿಂದು ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ. ನಾನಿವತ್ತು ವಿಸಿಟ್ ಮಾಡಿದ್ದು ಶ್ರೀ ಚಾಮುಂಡೇಶ್ವರಿ ಗೋಬಿ ಸೆಂಟ್ರಿಗೆ. ನಾನಿಲ್ಲಿ ಟ್ರೈ ಮಾಡಿದ್ದು ಗೋಬಿ ಮತ್ತು ಬೇಬಿಕಾರ್ನು, ಎರಡೂ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು. ಒನ್ ಆಫ್ ದ ಬೆಸ್ಟ್ ಗೋಬಿ ಅಂತಲೇ ಹೇಳ್ಬೋದು. ನೀವು ಬನ್ನಿ, ಟೇಸ್ಟ್ ನೋಡಿ, ಒಂದು ಸಲ ಮರೀದೆ ವಿಸಿಟ್ ಮಾಡಿ.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.